ಭಾರತದ ಮೇಲೆ ದಾಳಿ ಮಾಡೋಕೆ ಯತ್ನ 15 ನಗರ ಟಾರ್ಗೆಟ್ ಮಾಡಿ ದಾಳಿಗೆ ಪ್ಲಾನ್ ಆಗಿದೆ. ಪಾಕಿಸ್ತಾನದ ಪ್ಲಾನ್ ಅನ್ನ ಸೇನೆ ಉಲ್ಟಾ ಮಾಡಿದೆ. ಭಾರತದ ಮೇಲೆ 15 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡಿತ್ತು. ಅದನ್ನ ನಮ್ಮ ಸೇನೆ ಉಲ್ಟಾ ಮಾಡಿದೆ. ಬತಿಂಡಾ, ಚಂಡೀಗಢ, ಶ್ರೀನಗರ, ಜಮ್ಮು ಈ ರೀತಿ 15 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸುವಂತಹ ಪ್ಲಾನಿಂಗ್ ಆಗಿತ್ತು. ಆದರೆ ಪಾಕಿಸ್ತಾನದ ಈ ಪ್ಲಾನ್ ಅನ್ನ ನಮ್ಮ ಸೇನೆ ಉಲ್ಟಾ ಮಾಡಿದೆ. ಆಪರೇಷನ್ ಸಿಂಧೂರ್ ನಡೀತಾ ಇದ್ದಂತೆ, ಯಶಸ್ವಿ ಆಗ್ತಾ ಇದ್ದಂತೆ ಅತ್ತ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಹಿಡಿತಾ ಇದೆ, ಪ್ಲಾನಿಂಗ್ ಅನ್ನ ನಡೆಸ್ತಾ ಇತ್ತು. ಆದ್ರೆ ಪಾಕಿಸ್ತಾನದ ಈ ಕುತಂತ್ರಿ ಗೇಮ್ ಅನ್ನ ಅರಿತಂತಹ ಭಾರತ ಅದನ್ನ ತಡೆ ಹಿಡಿದಿದೆ. ಪಾಕಿಸ್ತಾನದ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದೆ. ಪಾಕಿಸ್ತಾನದ ಕುತಂತ್ರಿ ಗೇಮ್ ಅನ್ನ ಭಾರತ ಅರಿತುಕೊಂಡು ಆ ದಾಳಿ ಯತ್ನವನ್ನ ನಮ್ಮ ಸೇನೆ ವಿಫಲಗೊಳಿಸಿದೆ. ಏರ್ ಡಿಫೆನ್ಸ್ ಮಿಸೈಲ್ ಲಾಂಚರ್ ಅನ್ನೇ ಧ್ವಂಸ ಮಾಡಿದೆ. HQ-9 ಏರ್ ಡಿಫೆನ್ಸ್ ಮಿಸೈಲ್ ಕ್ಷಿಪಣಿ ದಾಳಿಗಳನ್ನ ತಡೆಯುವಂತಹ ಏರ್ ಡಿಫೆನ್ಸ್ ವ್ಯವಸ್ಥೆ ಅದು. ಪಾಕಿಸ್ತಾನದ ಕುತಂತ್ರಿ ಗೇಮ್ ಅನ್ನ ಅರಿತಂತಹ ಭಾರತ, ಪಾಕಿಸ್ತಾನ ಏನು ಯತ್ನಿಸ್ತಾ ಇತ್ತು ನಮ್ಮ ದೇಶದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡೋದಕ್ಕೆ, ಆ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದೆ. ಕ್ಷಿಪಣಿ ದಾಳಿಗಳನ್ನ ತಡೆಯುವಂತಹ ಮಿಸೈಲ್ ಲಾಂಚರ್ ಅನ್ನ ಧ್ವಂಸ ಮಾಡಿದೆ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಅಂತೇಳಿ ಪ್ಲಾನಿಂಗ್ ಅನ್ನೇ ನಡೆಸ್ಕೊಂಡಿದ್ರು. 15 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋದಕ್ಕೆ ಪ್ಲಾನಿಂಗ್ ಆಗಿತ್ತು. ಈ ಬಗ್ಗೆ ಭಾರತ ಸೇನೆಗೆ ಮಾಹಿತಿ ಸಿಗ್ತಾ ಇದ್ದಂತೆ ಅದನ್ನ ಧ್ವಂಸಗೊಳಿಸಿದೆ. ಇಲ್ಲದೆ ಹೋಗಿದ್ರೆ ಬತಿಂಡಾ, ಚಂಡೀಗಢ, ಶ್ರೀನಗರ, ಜಮ್ಮು, ಪಠಾನ್ಕೋಟ್ ಸೇರಿದಂತೆ ನಮ್ಮ ದೇಶದ 13-15 ನಗರಗಳ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನುವಂತಹ ಪ್ಲಾನಿಂಗಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಯತ್ನ ವಿಫಲಗೊಳಿಸಿದೆ ನಮ್ಮ ಸೇನೆ. ಅವರ ಟಾರ್ಗೆಟ್ ವಿಫಲ ಆಗಿದೆ. ಈ ಬಗ್ಗೆ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿ. ಈಗಾಗಲೇ ಅಮೃತ್ಸರದ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಯತ್ನಿಸ್ತು, ಅದನ್ನ ವಿಫಲಗೊಳಿಸ್ತು ನಮ್ಮ ಸೇನೆ. ಅದರ ಬೆನ್ನಲ್ಲೇ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಒಟ್ಟು 15 ನಗರಗಳ ಮೇಲೆ ದಾಳಿ ನಡೆಸೋದಕ್ಕೆ ಪಾಕಿಸ್ತಾನ ತಂತ್ರಗಾರಿಕೆಯನ್ನು ಹೆಣೆದಿತ್ತು. ಆದರೆ ಆ ದಾಳಿ ಯತ್ನ ವಿಫಲ ಆಗಿದೆ. ಭಾರತೀಯ ಸೇನೆ ಪಾಕ್ನ ಯತ್ನವನ್ನ ವಿಫಲಗೊಳಿಸಿದೆ. ಬತಿಂಡಾ, ಚಂಡೀಗಢ, ಶ್ರೀನಗರ, ಜಮ್ಮು, ಪಠಾನ್ಕೋಟ್ ಈ ರೀತಿ ಪ್ರಮುಖ 15 ನಗರಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನಿಂಗ್ ನಡೆದಿತ್ತು. ನಿನ್ನೆ ರಾತ್ರಿ ಈ ಯತ್ನ ನಡೆದಿತ್ತು. ಪಾಕಿಸ್ತಾನ ಪ್ಲಾನ್ ಮಾಡಿತ್ತು. 15 ನಗರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸುವಂತಹ ಪ್ಲಾನಿಂಗ್ ಏನಾಗಿತ್ತು, ಆ ಪ್ಲಾನ್ ಅನ್ನ ವಿಫಲಗೊಳಿಸಿತು ನಮ್ಮ ಸೇನೆ. ಚೀನಾ ನಿರ್ಮಿತ ಕ್ಷಿಪಣಿಗಳನ್ನ ಪ್ರಯೋಗಿಸಿ ದಾಳಿ ನಡೆಸುವಂತಹ ಪ್ರಯತ್ನಕ್ಕೇನು ಪಾಕಿಸ್ತಾನ ಮುಂದಾಯಿತು. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಯತ್ನಿಸಿತು. ಆದರೆ ಆ ಟಾರ್ಗೆಟ್ ಈಗ ಅವಕ್ಕೆ ಉಲ್ಟಾ ಹೊಡಿತಾ ಇದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕಿಸ್ತಾನ ಚಡಪಡಾಯಿಸ್ಬಿಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಬೆನ್ನಲ್ಲೇ ಪಾಕಿಸ್ತಾನ ವಿಲವಿಲ ಅಂತ ಇದೆ. ಹೇಗಾದ್ರೂ ಮಾಡಿ ಭಾರತದ ಮೇಲೆ ದಾಳಿ ಮಾಡುವಂತಹ ಯತ್ನ, ಆದರೆ ನಿಜಕ್ಕೂ ಆಘಾತಕಾರಿ. ನಮ್ಮ 15 ನಗರಗಳ ಮೇಲೆ ದಾಳಿ ನಡೆಸುವಂತಹ ಪ್ರಯತ್ನ ಆಗ್ತಾ ಇತ್ತು. ಅದನ್ನ ಯಾವ ರೀತಿ ವಿಫಲಗೊಳಿಸಿತು ಸೇನೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ?
ಹೌದು ಪ್ರತಿಮಾ, ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು. ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅಂತ ಪಾಕಿಸ್ತಾನ ಸೇನೆ ಭಾರತದ ವಿರುದ್ಧ ಕ್ಷಿಪಣಿ ದಾಳಿಯನ್ನು ಮಾಡಿತ್ತು, ಡ್ರೋನ್ ದಾಳಿಯನ್ನು ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಭಾರತದ ಗಡಿ ರಾಜ್ಯಗಳಲ್ಲಿರ್ತಕ್ಕಂಥ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಇಂಥ ಒಂದು ಕ್ಷಿಪಣಿ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಆದರೆ ನಮ್ಮ ಏರ್ ಡಿಫೆನ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಆ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ ಮತ್ತು ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಮುಖ ನಗರಗಳು ಜಮ್ಮು ಕಾಶ್ಮೀರ, ಪಂಜಾಬ್ ಹಾಗೂ ರಾಜಸ್ಥಾನದ ಪ್ರಮುಖ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನು ಮಾಡಿತ್ತು. ನಮ್ಮ ಏರ್ ಡಿಫೆನ್ಸ್ ಸ್ಟ್ರಾಂಗ್ ಆಗಿದೆ. S-400 ಏರ್ ಡಿಫೆನ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇರುವಂತಹದ್ದು. ರಷ್ಯಾದಿಂದ 2021ರಲ್ಲಿ ನಾವು ಇದನ್ನ ಭಾರತದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮುಖ್ಯವಾಗಿ ಪಾಕಿಸ್ತಾನದಿಂದ ಯಾವುದೇ ರೀತಿಯಾದಂಥ ಕ್ಷಿಪಣಿ ದಾಳಿ ಆದರೂ ಕೂಡ, ವೈಮಾನಿಕ ದಾಳಿ ಆದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ S-400 ನಮ್ಮ ಡಿಫೆನ್ಸ್ ಏನಿದೆ, ಏರ್ ಡಿಫೆನ್ಸ್ ವ್ಯವಸ್ಥೆ ಏನಿದೆ, ಇದು ಪರಿಣಾಮಕಾರಿಯಾಗಿದೆ. ಆದರೆ ಪ್ರತಿಯಾಗಿ ನಾವು ಪಾಕಿಸ್ತಾನದ ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ.